ಬದುಕು ಎಂದು ಬೋಧಿಸುವ ಶಾಲೆಗಳೇ ಇಂದು ಮೃತ್ಯುಕೂಪಗಳಾದ್ರೆ ಹೇಗೆ? ದಿನವೂ ಭಯದಲ್ಲೇ ಶಾಲೆಗೆ ಮಕ್ಕಳನ್ನ ಕಳುಹಿಸುತ್ತಿರುವ ಪೋಷಕರು. ಹೊಸ ಕಟ್ಟಡ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುತ್ತಾರಾ ಅಧಿಕಾರಿಗಳು? ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಹೃದಯ ಭಾಗದಲ್ಲಿರುವ 178 ವರ್ಷಗಳ ಇತಿಹಾಸವುಳ್ಳ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಕೇಳಿದ್ರೆ ನಿಜಕ್ಕೂ ಆತಂಕವಾಗುತ್ತೆ. 300ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಆ ಕಟ್ಟಡದ ಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಶಾಲೆಯ ಮೇಲ್ಚಾವಣಿಯಲ್ಲಿ ಗಿಡಗಂಟೆಗಳು ಮೊಳಕೆಯೊಡೆದಿವೆ. ಕೊಠಡಿಗಳ ಒಳಭಾಗದಲ್ಲಿ ಗೋಡೆಗಳು ಬಿರುಕು ಬಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಮೇಲ್ಚಾವಣಿ ಕುಸಿದು ಬೀಳುವ ಭೀತಿ ಎದುರಾಗಿದೆ. ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳು ಪಾಠ ಕೇಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಪೋಷಕರು ಅನಿವಾರ್ಯವಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು? ನಂತರ ಮುಖ್ಯ ಶಿಕ್ಷಕ ಶಂಕರ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಯೋಗ, ಕರಾಟೆ, ಸಂಗೀತದಂತಹ ವಿಶೇಷ ತರಗತಿಗಳನ್ನು ನೀಡುತ್ತಿದ್ದೇವೆ. ಆದರೆ ಕಟ್ಟಡ ಶಿಥಿಲವಾಗಿರುವುದರಿಂದ ನಾವು ಶಿಕ್ಷಕರು ಮತ್ತು ಪೋಷಕರು ದಿನವೂ ಭಯದಲ್ಲೇ ಕಾಲ ಕಳೆಯುತ್ತಿದ್ದೇವೆ. ದಯವಿಟ್ಟು ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಮತ್ತು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿರವರು ಗಮನ ಹರಿಸಿ ಹೊಸ ಕೊಠಡಿಗಳನ್ನು ನಿರ್ಮಿಸಿಕೊಡಬೇಕೆಂದು ಕಳಕಳಿಯಿಂದ ಮನವಿ ಮಾಡುತ್ತೇವೆ ಎಂದು ಹೇಳಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ ಬಿ ಎಲ್ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಬಿ ಪಾರ್ಟನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ, ಸಡಗರದಿಂದ ಮತ್ತು ಪೋಷಕರು ಸಹ ನಮ್ಮ ಮಗು ಗುಣಾತ್ಮಕ ಶಿಕ್ಷಣ ಪಡ್ಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಈ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗೆ ಕೂಡ ವಿಭಿನ್ನವಾಗಿರುವಂಥ ಶಿಕ್ಷಣವನ್ನು ಇಲ್ಲಿ ಪಡ್ಕೊತಾ ಇದ್ದಾರೆ. ಸರ್, ಮತ್ತೊಂದು ಪೋಷಕರ ಆರೋಪಗಳೇನೆಂದರೆ, ಈಗಾಗಲೇ ಶಿಥಿಲ ವ್ಯವಸ್ಥೆಯಲ್ಲಿರುವ ಶಾಲೆಯನ್ನು ಪಾಠ ಪ್ರವಚನ ಮಾಡೋದಕ್ಕೆ ಶಿಥಿಲ ವ್ಯವಸ್ಥೆ ಕೊಠಡಿಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ತಾವು? ಸರ್, ಈಗೂ ಕೂಡ ನಾವು ಬಹಳ ನೋವನ್ನು ಅನುಭವಿಸ್ತಾ ಇದ್ದೇವೆ. ಕೊಠಡಿಗಳಲ್ಲಿ 3 ಕೊಠಡಿಗಳು ವ್ಯವಸ್ಥಿತವಾಗಿವೆ, ಇನ್ನು ಅನೇಕ ಕೊಠಡಿಗಳು ದುರಸ್ಥಿತಿಯಲ್ಲಿದೆ. ಈಗಲೂ ಕೂಡ ಮಕ್ಕಳು ಒಳಗೋದ್ರೆ ನಮಗೆ ಒಂದು ಭಯ ಆಗುತ್ತೆ, ಮೇಲಿನ ಮೇಲ್ಚಾವಣಿ ಎಲ್ಲಿ ಕುಸಿದು ಬೀಳುತ್ತೋ ಎಂಬ ನಿಟ್ಟಿನಲ್ಲಿ ನಾವು ಭಾಳ ಭಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ಇದರ ಮೇಲೆ ಕರುಣೆ ತೋರಿ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಇದರ ಮೇಲೆ ಒಂದು ಮನಸ್ಸನ್ನು ಇಟ್ಟು ಈ ಕೊಠಡಿಗಳನ್ನು ಬದಲಾವಣೆಗಳು ಮಾಡಿ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿಯನ್ನಾಗಿ ಹೊಸ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಈಗ ಮಳೆ ತುಂಬ ಜ್ವರ ಬಂದುಬಿಟ್ರೆ 8 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿವೆ. ಈ ಒಂದು ಶಿಥಿಲಾವಸ್ಥೆ ಇರ್ತಕ್ಕಂಥ ಕೊಠಡಿಗಳು ಏನಾದರೂ ಜೋರಿನ ಮಳೆ ಬಂದು ಬಿದ್ದು ಹೋದರೆ ಇಲ್ಲಿನ ಮಕ್ಕಳಿಗೆ ತುಂಬ ಅನಾನುಕೂಲ ಆಗುತ್ತೆ, ತುಂಬ ದೊಡ್ಡ ಪರಿಣಾಮ ಕೂಡ ಬೀರ್ತದೆ. ಸೊ ಈ ಒಂದು ಶಾಲೆಯನ್ನು ದುರಸ್ತಿ ಮಾಡಲಿಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಇಲ್ಲ ಪಟ್ಟಣ ಪಂಚಾಯಿತಿಯ ಸ್ಥಳೀಯ ಸದಸ್ಯರುಗಳಾಗಿರ್ಬೋದು, ಇವರುಗಳಿಗೆ ಇದನ್ನು ಸರಿಪಡಿಸಲಿಕ್ಕೆ, ಇಲ್ಲ ದುರಸ್ತಿ ಮಾಡಿಸ್ಲಿಕ್ಕೆ, ಇಲ್ಲ ಈ ಒಂದು ಕೊಠಡಿಗಳನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಇವ್ರಿಗೆ ಯಾಕೋ ಇಚ್ಛಾಶಕ್ತಿ ಇಲ್ಲದಂತಾಗಿದೆ. ಸೊ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಮ್ಮ ಗುಡಿಬಂಡೆ BEO ಸಾಹೇಬರು ಕೂಡ ಇದೇ ಕೊಠಡಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಬೇರೆ ಕಡೆ ಕೊಠಡಿ ಇಲ್ವಾ? ಯಾಕೆ ಇವ್ರು ಬೇರೆ ಕಡೆ ಬಾಡಿಗೆಗಾದರೂ ಪಡ್ಕೊಂಡು ಮಾಡಲಿ ಬಿಡಿ, ಯಾಕೆ ಇಲ್ಲೇ ಸ್ಕೂಲಲ್ಲಿ ಯಾಕೆ ಮಾಡಬೇಕು? ಈಗ ನಮ್ಮ ಶಾಲೆಯ ಕೊಠಡಿಗಳಲ್ಲಿ ಬಿರುಕು ಬಿದ್ದು ಮಳೆ ಬಂದಾಗ ಸೋರುತ್ತಿವೆ. ಹಾಗಾಗಿ ನಮ್ಮ ಶಾಲೆಯಗೋಸ್ಕರ ನಮಗೆ ಹೊಸ ಕೊಠಡಿಗಳನ್ನು
ಕಟ್ಟಿಕೊಡಲು ತಮ್ಮಲ್ಲಿ ವಿನಂತಿ. ನಮ್ಮ ಶಾಲೆಯಲ್ಲಿ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದೇವೆ. ನಮಗೆ ಈಗಾಗಲೇ ಮಳೆಕಾಲ ಬಂದಿದೆ. ಮತ್ತೆ ಮೇಲ್ಛಾವಣಿಗಳು ಬಿರುಕು ಬಿದ್ದು ಉದುರುತ್ತಿದೆ ಮತ್ತು ನಮ್ಮ ಶಾಲೆಯಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಬರ್ತಾ ಇದ್ರು ಸಂತೋಷ, ಆದರೆ ನೀವು 3 ಬಾರಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ನಾಯಕರು, ಜನನಾಯಕರು, ನಿಮ್ಮ ಅಭಿಮಾನ ವರ್ಗದವರು ಎಲ್ಲಿ ಮಾಡ್ತಾ ಇದ್ದೀರಾ? ಇದು ಪಟ್ಟಣದಲ್ಲಿ ಇನ್ನು ಹಳ್ಳಿಗಳು ನೋಡ್ಬೋದು. ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸುಮಾರು ಹಳ್ಳಿಗಳಿಗೆ ಮುಚ್ಚುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು, DDP ಆಗಿರ್ಬೋದು, ಸ್ಥಳೀಯ ಶಾಸಕರು, ಇನ್ನೇನು ಯಾರು ಬರ್ತಾರೋ ಉನ್ನತ ಶಿಕ್ಷಣ ಮಂತ್ರಿಗಳು ಇದು ಕೂಡಲೇ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಉತ್ತಮವಾದ ರೀತಿಯಲ್ಲಿ ಕೊಠಡಿ ವ್ಯವಸ್ಥೆಗಳು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ.